ಈಗ ಪ್ರಶ್ನೆ ಕೇಳಿದ್ರು ಪತ್ರಿಕೆಯವರು, ಯುದ್ಧ ಮಾಡ್ತಕ್ಕಂಥ ಅಗತ್ಯ ಇದೆಯಾ ಈಗ ಅಂತೇಳಿ. ನಾನು ಹೇಳಿದೆ ಯುದ್ಧ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಈಗ, ಆದರೆ ಭಯೋತ್ಪಾದನೆಯನ್ನ ಬೇರು ಸಹಿತ ಕಿತ್ತಾಕ್ತಕ್ಕಂಥದ್ದು ಅತ್ಯಂತ ಅವಶ್ಯ, ಭದ್ರತೆಯನ್ನ ಜನರಿಗೆ ಕೊಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಆ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರು. ನಾವು ಶಾಂತಿ ಪ್ರಿಯರು, ಯಾರ ಮೇಲೂ ಕೂಡ ಅನಗತ್ಯವಾಗಿ ಯುದ್ಧವನ್ನು ಮಾಡಲ್ಲ. ಅನಿವಾರ್ಯವಾದರೆ ಪಾಕಿಸ್ತಾನದ ಮೇಲೂ ಕೂಡ ಯುದ್ಧ ಮಾಡಬೇಕಾಗ್ತದೆ. ನಮ್ಮ ದೇಶದ ಅಖಂಡತೆಯನ್ನ, ಸಾರ್ವಭೌಮತೆಯನ್ನ ಯಾರು ಅದನ್ನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದನ್ನ ಸಹಿಸಲಿಲ್ಲ, ಭಾರತ ಸಹಿಸಲ್ಲ ಅಂತ ಹೇಳಿದಂತ ಮಾತುಗಳನ್ನ ತಿರುಚಿ ಸಿದ್ದರಾಮಯ್ಯನವರು ಪಾಕಿಸ್ತಾನ ಮೇಲೆ ಯುದ್ಧ ಮಾಡೋದು ದೇರ್ ಇಸ್ ನೋ ನೀಡ್ ಆಫ್ ವಾರ್ ಅಂತ ಹೇಳ್ಬಿಟ್ಟಿದ್ದಾರೆ. ದೇರ್ ಇಸ್ ನೋ ನೀಡ್ ಆಫ್ ವಾರ್. ನಾವು ಯಾವತ್ತೂ ಕೂಡ ದೇಶಕ್ಕೆ ಧಕ್ಕೆ ಆದರೆ, ದೇಶದ ಸಾರ್ವಭೌಮತೆಗೆ ಧಕ್ಕೆ ಆದರೆ, ದೇಶದ ಅಖಂಡತೆಗೆ ಧಕ್ಕೆ ಆದರೆ, ನಮ್ಮ ನೆಲ ಜಲಕ್ಕೆ ಧಕ್ಕೆ ಆದರೆ ಯಾವತ್ತೂ ನಾವು ಸುಮ್ಮನಿರಲ್ಲ. ಯಾರೇ ಆದ್ರೂ ಕೂಡ ಅವ್ರ ಮೇಲೆ ಯುದ್ಧವನ್ನ ಮಾಡೇ ತೀರ್ತೀವಿ, ಅವರನ್ನ ಬೊಕ್ಕು ಬಡಿತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರೆ ನಿನ್ನೆ ಹೇಳಿದ್ದು, ಇವತ್ತು ಪಾಕಿಸ್ತಾನ ಮೇಲೆ ಯುದ್ಧ ಮಾಡ್ತಕ್ಕಂಥ ಅಗತ್ಯ ಇಲ್ಲ, ಅನಿವಾರ್ಯವಾದರೆ ಯುದ್ಧ ಮಾಡೋಣ. ಇದು ಬುದ್ಧನ ನಾಡು, ಬಸವಣ್ಣನ ನಾಡು. ಅದರಿಂದ ಅದನ್ನು ನಾವು ಶಾಂತಿ ಪ್ರಿಯರು ನಾವಾಗಿದ್ದು ಯಾರ ಮೇಲೂ ಕೂಡ ಯುದ್ಧ ಮಾಡಲಿಕ್ಕೆ ಹೋಗಲ್ಲ. ಆದರೆ ನಮ್ಮನ್ನು ಕೆಣಕಿದ್ರೆ ನಾವು ಸುಮ್ಮನೆ ಇರಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದೆ. ಯಾಕೆಂತಂದ್ರೆ ಈ ಕಾಶ್ಮೀರದಲ್ಲಿ ಮೊನ್ನೆ ನಡೆದಂತ ಘಟನೆ ಆ ಘಟನೆ 26 ಜನ ಭಾರತೀಯರನ್ನ ಉಗ್ರರು ಕೊಂದಾಕಿದ್ದಾರೆ. ಕೆಲವು ವರ್ಷಗಳ ಹಿಂದೆ 40 ಜನ ಪುಲ್ವಾಮಾ ಇನ್ಸಿಡೆಂಟ್, 40 ಜನ ಸೈನಿಕರನ್ನು ಕೊಂದು ಹಾಕಿದ್ರು. ಭಾರತ ಅವತ್ತಿನಿಂದ ಎಚ್ಚೆತ್ಕೊಂಡಿದ್ರೆ ಅನೇಕ ಜನ ಕಾಶ್ಮೀರಕ್ಕೆ ಪ್ರವಾಸಿಗರು ಹೋಗ್ತಾರೆ. ಅಲ್ಲಿ ಭದ್ರತೆಯನ್ನ ಏರ್ಪಾಡು ಮಾಡಿದ್ರೆ ಅಷ್ಟು ಜನ ಸಾಯ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ನಾನು ಈ ಉಗ್ರರ ದಾಳಿಯನ್ನ ಕಡಾಖಂಡಿತವಾಗಿ ಖಂಡ ತುಂಡವಾಗಿ ಖಂಡಿಸುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವ ಈ ಉಗ್ರರ ದಾಳಿ, ಭಯೋತ್ಪಾದನೆ, ಇವುಗಳನ್ನ ನಾವು ಯಾವತ್ತೂ ಕೂಡ ಸಹಿಸಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. KH ಮುನಿಯಪ್ಪನವರು ಒಬ್ಬ ದಕ್ಷ ಆಡಳಿತಗಾರರು. ಅವರು ಬೆಂಗಳೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮೇಲೆ ನನ್ನನ್ನು ಭೇಟಿಯಾದಾಗೆಲ್ಲ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತನಾಡ್ತಾರೆ, ಜಿಲ್ಲೆಯ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತಾಡ್ತಾರೆ. 4 ತಾಲೂಕುಗಳಿದ್ದಾವೆ ಇಲ್ಲಿ. ಈ 4 ತಾಲೂಕುಗಳಲ್ಲಿ ನಮ್ಮ ಶರತ್ ಬಚ್ಚೇಗೌಡ, ಆಮೇಲೆ ಶ್ರೀನಿವಾಸ್, ಆಮೇಲೆ ನಮ್ಮ ವೆಂಕಟರಮಪ್ಪ, ಇವರು 3 ಜನ, ಮತ್ತೆ ಇವರು 3 ಜನರ ಪರವಾಗಿ KH ಮುನಿಯಪ್ಪನವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ನಮ್ಮ ಸರ್ಕಾರ ಬಂದು 2 ವರ್ಷಗಳಾಗಿದ್ದಾವೆ. ಇವತ್ತು ಈ ಜಿಲ್ಲೆಯಲ್ಲಿ ಏನು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ, 1,000 ಕೋಟಿಗೂ ಹೆಚ್ಚು ಶಂಕುಸ್ಥಾಪನೆ ಮತ್ತೆ ಉದ್ಘಾಟನೆ ಆಗಿದ್ದಾವೆ. ಆ ಕೆಲಸಗಳೆಲ್ಲ ಆಗ್ಬೇಕಾದ್ರೆ ಶ್ರೀಮಾನ್ KH ಮುನಿಯಪ್ಪನವರು ಮತ್ತು ಈ ಭಾಗದ ಶಾಸಕರು ಕಾರಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಆಮೇಲೆ
ಈ 2000 ವರ್ಷಗಳಲ್ಲಿ ಎರಡು ವರ್ಷಗಳಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು 5,000 ಕೋಟಿ ರೂಪಾಯಿಗಳ ಕೆಲಸ ಬಹಳ ವರ್ಷಗಳಿಂದ ನೆನಪುದಿದ್ದು ಪುಷ್ಪಾವತಿ ಯೋಜನೆ. ಅವ್ರು ಶ್ರೀನಿವಾಸ ಹೇಳ್ತಿದ್ದೆ ಅದು ಆಗೋಯ್ತಿದ್ದು ಸರ್, ಅದು ಪುಷ್ಪಾವತಿ ಯೋಜನೆ 1,000 ಕೋಟಿಗೆ ಹೆಚ್ಚಾಗ್ತದೆ, ನಮ್ಮ ಕ್ಷೇತ್ರದಲ್ಲಿ ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳ್ತಾರೆ. ಬೇರೆಯವ್ರು ಮಾಡಿದ್ರ, ಬಿಜೆಪಿ ಮಾಡಿದ್ರ ಯುಜಿಡಿ. ಆಮೇಲೆ ಶರತ್ ಬಚ್ಚೇಗೌಡ ಹೇಳ್ತಾರೆ ನಮ್ಮ ನಂದಗುಡಿ ಮತ್ತೆ ಯಾವುದು ಅತ್ತಿಬೆಲೆ ಅಲ್ಲಿ ಸಣ್ಣ ನೀರಾವರಿ ಯೋಜನೆ ಹಾಕಬೇಕು, ಕೆರೆಗಳನ್ನ ನೀರು ತುಂಬಿಸ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ನಾವು ಮುಂದಿನ ಇದನ್ನ ಮಾಡುವಾಗ ಕ್ಯಾಬಿನೆಟ್ ಮೀಟಿಂಗ್ ಮಾಡುವಾಗ ನಾವು 4 ರೆವಿನ್ಯೂ ಡಿವಿಷನ್ಗಳಲ್ಲಿ ಅದರ ಕೇಂದ್ರಗಳಲ್ಲಿ ಅಥವಾ ಬೇರೆ ಊರುಗಳಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ಕಲಬುರಗಿ ವಿಭಾಗದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೇವೆ. ಮೊನ್ನೆ ಮೈಸೂರು ವಿಭಾಗದ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾದೇಶ್ವರ ಬೆಟ್ಟದಲ್ಲಿ ಮಾಡಿದ್ದೀವಿ. ಮುಂದಿನ ಕ್ಯಾಬಿನೆಟ್ ಮಾಡುವಾಗ ನಾವು ನಂದಿ ಬೆಟ್ಟದಲ್ಲಿ ಬೆಂಗಳೂರು ವಿಭಾಗದ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ನಂದಿ ಬೆಟ್ಟದಲ್ಲಿ ಮಾಡುತ್ತೇವೆ. ಆಗ ನಿಮ್ಮ ಭಿನ್ನವತ್ತಲೆ ಏನು ಕೊಟ್ಟಿದ್ದೀರಿ, ಇವತ್ತು ಶರತ್ ಬಚ್ಚೇಗೌಡ ಏನು ಓದಿ ಕೊಟ್ಟಿದ್ದಾರೆ ಅವನ್ನೆಲ್ಲನೂ ಕೂಡ ಕನ್ಸಿಡರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಡೆಯ ಎಲ್ಲ ನೀವು ಕಮಿಟ್ ಮಾಡಿಸಕ್ಕೆ ಹೋಗ್ಬಿಡೋದು. ಆಮೇಲೆ ಬೆಳಗಾವಿ ವಿಭಾಗದ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಬಿಜಾಪುರದಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ಈ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 83,000 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಜೊತೆಗೆ 50,018 ಕೋಟಿ ರೂಪಾಯಿಗಳನ್ನ ಯೋಜನೆಗಳಿಗಾಗಿ ಈ ಗ್ಯಾರಂಟಿ ಯೋಜನೆಗಳಿಗೆ ಇಟ್ಟಿದ್ದೇವೆ. ಅದರ ಅರ್ಥ 1,33,000 ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿ ಕೆಲಸಗಳಿಗೆ ಕರ್ನಾಟಕ ಸರ್ಕಾರ ಇಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾವು ಯಾವತ್ತೂ ಕೂಡ ಅಭಿವೃದ್ಧಿ ಮಾಡೋದ್ರಲ್ಲಿ ಹಿಂದೆ ಬೀಳಲ್ಲ. ನಾನು 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಸರ್ಕಾರ ಅನೇಕ ಭಾಗ್ಯಗಳನ್ನು ಕೊಡ್ತು. ಈ ಸಾರಿ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ 4 ತಾಲೂಕುಗಳಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಅದರ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಮಾಡಿದ್ದೇವೆ. ಅದರ ಜೊತೆಗೆ 5,000 ಕೋಟಿ ರೂಪಾಯಿಗಳು ಕೆಲಸಗಳು ನಡೀತಾ ಇದ್ದಾವೆ. ಇವುಗಳನ್ನೆಲ್ಲ ಇವತ್ತು ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಮುನಿಯಪ್ಪನವರಿಗೆ, ಜಿಲ್ಲೆಯ ಇತರ ಶಾಸಕರಿಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.